ಸಮಾಜದಲ್ಲಿ ನಾವು ತುಂಬ ಡಿಫ್ರೆಂಟ್ ಆಗಿರೋ ವ್ಯಕ್ತಿಗಳನ್ನು ನೋಡ್ಬೋದು. ಎಲ್ಲರೂ ಯೋಚನೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಎಲ್ಲರ ಕೆಲಸಗಳು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಬ್ಬರು ಸುಳ್ಳನ್ನು ಮಾತಾಡ್ತಾರೆ, ಇನ್ನು ಕೆಲವೊಬ್ಬರು ಸತ್ಯ ಮಾತಾಡ್ತಾರೆ. ಕೆಲವೊಬ್ಬರು ನ್ಯಾಯದಿಂದ ಬದುಕ್ತಾರೆ, ಇನ್ನು ಕೆಲವೊಬ್ಬರು ಅನ್ಯಾಯದಿಂದ ಬದುಕ್ತಾರೆ. ಈ ರೀತಿಯಾದ ಬೇರೆ ಬೇರೆಯಾದ ಜನಗಳನ್ನು ನಾವು ನೋಡ್ಬೋದು ಸಮಾಜದಲ್ಲಿ. ಇವುಗಳನ್ನು ನೋಡಿದ ಮೇಲೆ ಕೆಲವೊಬ್ಬರಲ್ಲಿ ಪ್ರಶ್ನೆ ಬರ್ಬೋದು, ಈ ರೀತಿಯಾದ ವ್ಯಕ್ತಿಗಳನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ್ದಾನೆ? ಅಂದರೆ ಒಬ್ಬರಿಗೊಂದು, ಇನ್ನೊಬ್ಬರಿಗೊಂದು, ಈ ಥರ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಎಲ್ಲರನ್ನೂ ಸತ್ಯವಂತರಾಗಿ ಇರೋ ಥರನೇ ಸೃಷ್ಟಿ ಮಾಡ್ಬೋದಿತ್ತಲ್ವಾ? ಎಲ್ಲರೂ ಒಳ್ಳೆಯದನ್ನೇ ಮಾಡೋ ಥರ ಮಾಡ್ಬೋದಿತ್ತಲ್ವಾ? ಯಾಕೆ ಈ ಥರ ಮಾಡಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಕೆಲವೊಬ್ಬರಲ್ಲಿ ಬರ್ಬೋದು. ನೋಡಿ, ನಮಗೆ ಒಂದು ಗೊತ್ತಿರಬೇಕು, ದೇವರು ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡುವಾಗ ಯಾವ ರೀತಿ ಸೃಷ್ಟಿ ಮಾಡ್ತಾನೆ. ನೋಡಿ, ನಾವು ನಮ್ಮ ತಾಯಿ ಹೊಟ್ಟೆಯಿಂದ ಬಂದಾಗ ನಾವು ಯಾವ ರೀತಿ ಇರ್ತೀವಿ, ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನೂ ಗೊತ್ತಾಗೋದಿಲ್ಲ. ಒಂದು ಪ್ಲೈನ್ ಹಾಳೆ ಥರ ಇರ್ತೀವಿ. ಹಾಗೆ ಬೆಳೀತಾ 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 ಸುತ್ತಮುತ್ತಲಿರೋ ಸಮಾಜದ ವಿಷಯಗಳನ್ನು ನಾವು ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ ತುಂಬ್ಕೊತೀವಿ, ರೈಟ್. ಆಮೇಲೆ ಅವುಗಳ ಒಂದು ಆಚರಣೆ ಪ್ರಕಾರ ನಾವು ಜೀವನ ಮಾಡ್ತಿರ್ತೀವಿ. ಇನ್ನೊಂದೇನು ಅಂತಂದರೆ, ವ್ಯಕ್ತಿಗೆ ಸ್ವತಂತ್ರ ಇದೆ. ಅವನು ಹೇಗೆ ಬೇಕಾದರೂ ಬದುಕ್ಬೋದು. ನೋಡಿ, ಅವನು ಹುಟ್ಟಿದಾಗಿಂದ ಏನೆಲ್ಲ ಸುತ್ತಮುತ್ತಲಿರೋ ಸಮಾಜದಲ್ಲಿರೋ ವಿಷಯಗಳನ್ನು ಏನೆಲ್ಲ ಅವನು ಕಲ್ತಿದ್ದಾನೋ ಅವುಗಳನ್ನು ಅಳವಡಿಸ್ಕೊಂಡವನು ಸ್ವತಂತ್ರವಾಗಿ ಒಳ್ಳೆಯದನ್ನಾಯಿತು ಕೆಟ್ಟದ್ದನ್ನಾಯಿತು ಯಾವ್ದು ಬೇಕಾದ್ರೂ ತೊಗೊಂಡವನು ಬದುಕ್ಬೋದು. ಆ ಒಂದು ಸ್ವಾತಂತ್ರ್ಯ ಅವನಿಗಿದೆ. ಅವನಿಗಲ್ಲಿ ಯಾರು ಅಡ್ಡಿ ಮಾಡೋ ಹಾಗಿಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ತುಂಬ ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ತಾನೆ. ಆ ವ್ಯಕ್ತಿ ಹತ್ರ ನಾವು ಹೋಗಿ ಅದನ್ನೆಲ್ಲ ಮಾಡಬಾರ್ದು, ಅದು ಒಂದು ಪಾಪ ಅಂತ ಹೇಳಿದರೆ ಆ ವ್ಯಕ್ತಿ ಬಿಡ್ತಾನ? ಖಂಡಿತ ಬಿಡೋದಿಲ್ಲ. ಯಾಕಂದರೆ ಅದು ಆ ವ್ಯಕ್ತಿಗೆ ಚಲೋ ಅನಿಸಿರ್ಬೋದು, ರೈಟ್. ಆ ವ್ಯಕ್ತಿ ಒಂದು ಜ್ಞಾನದ ಮೇಲೆ, ನಾಲೆಡ್ಜ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೋಡಿ, ಒಬ್ಬರು ಹೇಳೋದ್ರಿಂದ ಇನ್ನೊಬ್ಬ ವ್ಯಕ್ತಿ ಬದಲಾಗ್ತಾನೆ ಅನ್ನೋಂಗಿದ್ದಿದ್ರೆ ಇವತ್ತು ಪ್ರಪಂಚದಲ್ಲಿ ಕೆಟ್ಟ ವ್ಯಕ್ತಿಗಳೇ ಇರ್ತಿರಲಿಲ್ಲ, ಎಲ್ಲರೂ ಒಳ್ಳೆಯವರೇ ಇರ್ತಿದ್ರು. ಸೊ ಹಾಗಾಗಿ ವ್ಯಕ್ತಿಗೆ ಇಲ್ಲಿ ಸ್ವತಂತ್ರ ಇದೆ. ಫಸ್ಟ್ ನಾವಿದನ್ನು ಗಮನಿಸಬೇಕು. ಹಾಗಾದರೆ ವ್ಯಕ್ತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ನೋಡಿ, ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ, ದೇವರು ಅವನನ್ನು ಬದಲಾಯಿಸಬೇಕು ಅಂತಂದರೆ ಫಸ್ಟ್ ಸ್ವತಃ ವ್ಯಕ್ತಿಯಲ್ಲೇ ತಾನು ಬದಲಾಗಬೇಕು ಅನ್ನೋ ಒಂದು ಯೋಚನೆ ಬರಬೇಕು. ಅಲ್ಲಿವರೆಗೂ ದೇವರು ಅವನನ್ನು ಬದಲಾಯಿಸೋದಿಲ್ಲ. ಯಾಕಂದರೆ ಸ್ವತಂತ್ರ ಇದೆ ಅಲ್ವಾ. ಫಸ್ಟು ವ್ಯಕ್ತಿ ಅವನು ಒಪ್ಕೋಬೇಕು, ಹೌದು ನಾನು ತಪ್ಪು ಮಾಡಿದ್ದೀನಿ, ನಾನು ಬದಲಾಗಬೇಕು ಅಂತ ಹೇಳಿ. ನೋಡಿ, ಇದನ್ನು ಇನ್ನೂ ಸ್ವಲ್ಪ ಸರಳವಾಗಿ ಹೇಳಬೇಕು ಅಂದರೆ ಅರ್ಥ ಆಗೋ ರೀತಿಯಲ್ಲಿ, ಒಬ್ಬ ವ್ಯಕ್ತಿ ತಲೆ ಕೂದಲು ದಾಡಿ ಎಲ್ಲ ಬಿಟ್ಕೊಂಡು ಒಂಥರ ಹುಚ್ಚಿನ ಥರ ಇರ್ತಾನೆ. ಅವನು ಸುತ್ತಮುತ್ತ ಇರೋ ಜನರನ್ನೆಲ್ಲ ನೋಡ್ತಾನೆ, ಅವರೆಲ್ಲ ತುಂಬ ಚೆನ್ನಾಗಿ ಕಾಣ್ತಿರ್ತಾರೆ. ಆವಾಗ ಅವನಿಗೆ ಅನಿಸುತ್ತೆ, ನಾನು ಇವ್ರ ಥರ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಯಾವಾಗ ಅವನಲ್ಲಿ ಅಂಥ ಒಂದು ಯೋಚನೆ ಬರುತ್ತೋ ಆವಾಗ ಅವನು ಒಂದು ಒಳ್ಳೆ ಕಟಿಂಗ್ ಶಾಪಿಗೆ ಹೋಗ್ತಾನೆ. ಕಟಿಂಗ್ ಶಾಪಿಗೆ ಹೋದಾಗ ಅವನು ಒಳ್ಳೆ ರೀತಿಯಲ್ಲಿ ಆ ವ್ಯಕ್ತಿಗೆ ಒಂದು ಶೇಪ್ ಕೊಟ್ಟು ಒಂದು ಒಳ್ಳೆ ರೀತಿಯಾದ ಒಂದು ಕಟಿಂಗ್ ಮಾಡಿ ಅವನನ್ನು ಆಚೆ ಕಳಿಸ್ತಾನೆ. ನೋಡಿ, ಈ ವ್ಯಕ್ತಿಯಲ್ಲಿ ಬದಲಾವಣೆ ಬಂದಿದ್ದು ಯಾವಾಗ? ಯಾರಾದರೂ ಹೇಳಿದರು ಅಂತನಾ? ಇಲ್ಲ, ಸ್ವತಃ ಆ ವ್ಯಕ್ತಿ ತಾನೇ ನಿರ್ಧಾರ ತಗೊಂಡಾಗ, ಹೌದು ನಾನು ಕಟಿಂಗ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣಬೇಕು ಅಂತ ಸ್ವತಃ ನಿರ್ಧಾರ ತಗೊಂಡಾಗ ಆ ವ್ಯಕ್ತಿಯಲ್ಲಿ ಈ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಾನು ಬದಲಾಗಬೇಕು ಅನ್ನೋ ಒಂದು ಯೋಚನೆ ಬರಬೇಕು. ಆವಾಗ ಮಾತ್ರ ದೇವರು ಅವನನ್ನು ಬದಲಾಯಿಸ್ತಾನೆ. ವ್ಯಕ್ತಿ ತಪ್ಪು ಮಾಡೋದು ಸಹಜ, ಅದು ಒಂದು ನೇಚರು. ತಪ್ಪು ಮಾಡೋದು ದೊಡ್ಡ ತಪ್ಪೇ ಅಲ್ಲ, ಬಟ್ ಆ ತಪ್ಪನ್ನು ಹೌದು ಇದು ತಪ್ಪು ಅಂತ ಒಪ್ಕೊಳ್ಳೋದಿಲ್ಲಲ್ಲ ವ್ಯಕ್ತಿ, ಅದು ತುಂಬ ಅಂದರೆ ತುಂಬಾ ದೊಡ್ಡ ತಪ್ಪು. ಹಾಗಾಗಿ ನಮ್ಮ ತಪ್ಪುಗಳನ್ನು ನಾವು ಯಾವಾಗ ಒಪ್ಕೊಂಡು ದೇವರಿಗೆ ಶರಣಾಗ್ತೀವೋ ಆವಾಗ ಅವನು ಖಂಡಿತ ನಮ್ಮನ್ನು ಬದಲಾಯಿಸ್ತಾನೆ.